ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮತ್ತು ಇನ್ನೊಂದು ಏನಪ್ಪ ಅಂತ ನಮ್ಮ ಪ್ರಜಾಪ್ರಭುತ್ವ ಇಷ್ಟು ವಂಡರ್ಫುಲ್ ಅದ. ಇದು ಪಕ್ಷಗಳ ನಾವು ಮಾಡ್ಕೊಂಡಿವಿ ಅಷ್ಟೇ. ಮೂಲತಃ ಈಗ 100-500 ಯಾರೂ ಇಲ್ಲ ಅವರು ಆದಪ್ಪ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು 113 ಮಂದಿ ಕುಡ್ಕೊಂಡು ಇವಾಗ ನಮ್ಮ ಮುಖ್ಯಮಂತ್ರಿಪ್ಪ ಅಂತಂದ್ರೆ ಮುಗಿದೋಗ್ಬಿಡ್ತು. ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಮತ್ತಾರು ಇರಲಿ, ಹಿಂಗದ. ಹೀಗಾಗಿ ನಾವು ಪಾರ್ಟಿ ಮಾಡ್ಕೊಂಡಿವಿ. ಅದು 113 ಮಾಡ್ಕೊಂಡವ ಅವ ಇಲ್ಲಿಯ ಚೀಫ್ ಮಿನಿಸ್ಟರ. ಮುಂದೆ 272 ಮಾಡ್ಕೊಂಡವ ಈ ದೇಶದ ಪ್ರಧಾನಿ. ಇವಾಗ ಈ ಒಂದು ಒಳ ಜಗಳಗಳು ಅಥವಾ ಒಳ ಕಿತ್ತಾಟಗಳು ಅಥವಾ ಈ ಒಂದು ಫೇಲ್ಯೂರ್ ಇಂದ ತುಂಬಾ ಜನ ಮುನಿಸ್ಕೊಂಡಿದ್ದಾರೆ, ಬೇಸರವಾಗಿದ್ದಾರೆ. ಅದ್ರ ಮೇಲೆ ಹೈಕಮಾಂಡ್ ಕೂಡ ಮತ್ತೊಂದು ಚಾಟಿ ಏಟನ್ನ ಕೊಟ್ರೆ ಅಥವಾ ಶಿಕ್ಷೆಯನ್ನ ಕೊಟ್ರೆ ಅದರಿಂದ ಮತ್ತಷ್ಟು ಮುನಿಸ್ಕೊಂಡು ಶಾಸಕರೇನಾದ್ರೂ ಆ ಪಕ್ಷದಿಂದ ಹೊರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಬೀಳುವಂತ ಸಾಧ್ಯತೆಗಳಿದಾವ ಸರ್? ಈ ರೀತಿಯಾದಂತ ಪಾಸಿಬಿಲಿಟೀಸ್ ಇದೆಯಾ ಅಂತ? ಅದು ಆಗೋದು. ಈಗಾಗಲೇ ನೋಡ್ರಿ DKC ಅವ್ರಿಗೆ ಸೋಲೋದು ಕಾರಣೀಭೂತರು ಸಿದ್ದರಾಮಯ್ಯ ಅಂತೇಳಿ BJPಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಒಳಗೆ ಹುಟ್ಟಿಸಿ ಜಗಳ ನಮ್ಮ ಕಡೆ ಬರಲಿ ಅನ್ನೋದು ಒಂದು ಉದ್ದೇಶ. ಅದ್ರ ಮೇಲೆ ಮತ್ತೊಂದಿಲ್ಲ. ಮತ್ತು ಅದು ಮಾಡಿಸಿದ್ರು ಇಲ್ಲ ಅದು ಅವರಿಬ್ಬರಿಗೆ ಗೊತ್ತದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರು ಮಾಡಿಸಿದ್ರು ಸಹಿತ ಈಗ ಸೋತಿದ್ದಾರೆ ಅವರು DKC ಅವ್ರು ಕಂಟ್ರೋಲ್ ಮಾಡಿಸ್ಕೊಂಡು ಮಾಡಿರ್ಬೇಕಿಲ್ಲ ಅಂತಲ್ಲ. ಆದ್ರೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ತೋರಿಸ್ಕೊಂಡು ಇನ್ನಷ್ಟು ಭಿನ್ನಾಭಿಪ್ರಾಯ ಹೆಚ್ಚಾಗಿ ಹೋಗಿ ಮಾಡಿ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ರಾಜಕಾರಣದಲ್ಲಿ ಇವೆಲ್ಲ ರಾಜಕಾರಣದ ಭಾಗಗಳು. ಅದನ್ನಂತೆ ಯಾರು ಸೀರಿಯಸ್ ತೊಗೊಳ್ಳೋದಿಲ್ಲ. ಮೋಸ್ಟ್ಲಿ ಸಿದ್ದರಾಮಯ್ಯರು ಸೀರಿಯಸ್ ತೊಗೊಂಡಿಲ್ಲ, ಅವರು ತೊಗೊಂಡಿಲ್ಲ, ಇಬ್ಬರು ಕುಡ್ಕೊಂಡು ನಡೆದಿದ್ದಾರೆ. ಇಲ್ಲ ಅಷ್ಟು ಮೇಲೆ ಅದನ್ನು ಮ್ಯಾಕ್ಸಿಮಮ್ ಏನಾಗೋದು ಈ ಗೌರ್ಮೆಂಟ್ ಬಿದ್ದು ಹೋಗ್ತದೆ. ಒಂದು ಒಳ್ಳೆಯ ಒಂದು ಆಡಳಿತ ಕೊಡೋ ಸಂದರ್ಭದಲ್ಲೇ ಜನ ಅವ್ರಿಗೆ ಒಳ್ಳೆಯ ಅವಕಾಶ ಕೊಟ್ಟು ಹೇಳಿದಾಗ ಕುಡ್ಕೊಂಡು ಮಾಡ್ಕೊಂಡು ಹೋಗೋದು ಅವ್ರದ್ದು ಕರ್ಮ ಧರ್ಮ. ಇಲ್ಲಪ್ಪ ಅಂತಂದ್ರೆ ಇನ್ನು ಎಂದು ಮತ್ತೆ ಇವರು ಚೀಫ್ ಮಿನಿಸ್ಟರ್ ಆಗ್ತಾರೋ ಎಂದು ಸಿದ್ದರಾಮಯ್ಯದಂತೆ ವಯಸ್ಸಾಗ್ಯದ, ಮುಗಿದು ಹೋಗ್ಬಿಡ್ತು. ಇನ್ನು DKC ಅವರಿಗೆ ಮುಂದಿನ ಬರ್ಬೇಕಿದ್ರೆ ಯಾವ ಬರ್ತದೋ ಗೊತ್ತಿಲ್ಲ. ಕಾಂಗ್ರೆಸ್ ಬಂದಾಗ ಇವ್ರಿಗೆ ಬರುವಂಥದ್ದಲ್ಲ. ಇಲ್ಲಪ್ಪ ಅಂತಂದ್ರೆ ಕೆಲವೊಂದು ಮಂದಿನ ತೊಗೊಂಡು ಹಾರಿಸ್ಕೊಂಡು ಹೋಗಿ ನಮ್ಮ ಚೀಫ್ ಮಿನಿಸ್ಟರ್ ಹಾಕೊಂಡು ನಮ್ಗೆ ಸಪೋರ್ಟ್ ಮಾಡೋದು ಕಾಂಗ್ರೆಸ್ BJP ಕೇಳಬೇಕಾಗ್ತದೆ. ಆ ರೀತಿ ಆಯ್ತು ಅಂದ್ರೆ BJP ಒಪ್ಕೊಂತಾರ ಸರ್? ಯಾಕೆಂದ್ರೆ ಹೇಗಾದ್ರೂ ನಮಗೆ ಗೌರ್ಮೆಂಟ್ ಬರಲಿ ಅಂತ ಕೂತಿದ್ರು. ಯಾರು ಚೀಫ್ ಮಿನಿಸ್ಟರ್ ಆಗಲಿ ತುಂಬಾ ಕಾಟ ಅನ್ಭವಿಸಿದವರು, ಹಾವಳಿ ಅನ್ಭವಿಸಿದವರು ಅಂತ ಅಂದ್ರೆ BJPಗರು. ಹೀಗಿರ್ಬೇಕಾದ್ರೆ ನಾನು ಶಾಸಕರನ್ನ ಕರ್ಕೊಂಡು ಬರ್ತೀನಿ, ನಾವು ಪಕ್ಷ ಕಟ್ಟೋಣ, ಸರ್ಕಾರ ರಚಿಸೋಣ, ನಾನೇ CM ಆಗ್ತೀನಿ ಅಂತ ಅಂದ್ರೆ BJPಗರು ಅದಕ್ಕೆ ಪರ್ಮಿಷನ್ ಕೊಡ್ತಾರ, ಒಪ್ಕೊಂತಾರ? ಫಸ್ಟ್ ಆಫ್ ಆಲ್ ಅದು ನೋಡ್ರಿ, ಅಧಿಕಾರ ಅನ್ನೋದು ಹೆಂಗಿರ್ತದೆ ಅಂತಂದ್ರೆ ನೋಡ್ರಿ, ನೀವೇನು ಕಲ್ಪನೆ ಮಾಡಿದ್ರೆ ಇದರಲ್ಲಿ ಮಹಾರಾಷ್ಟ್ರದಲ್ಲೇ ಸಿಂಧೆ ಹೊಡ್ಕೊಂಡು ಹೋಗ್ತಾರ, ಅವ್ರು CM ಆಗ್ತಾರೆ ಅಂತ ಯಾರು ಕಲ್ಪನೆ ಮಾಡಿದ್ದಾರೆ? ಅಘಟಿತ ಘಟನೆಗಳು ನಡೀತಾ ಇರ್ತಾವ. ಅಜಿತ್ ಪವಾರ್ ಏನಾದರೂ ಇವರು ಮೋದಿ ಅವರು ಒಂದು ದಿವಸದಿಂದ ಬೈದಿದ್ದಾರೆ. ಅವ್ರು 70 ಕುಡಿದಿದ್ದಾರೆ, ಮಹಾಭ್ರಷ್ಟ ಆಗಿ ಹೀಗೆ ಅಂತೇಳಿ. ಆ ಒಂದು 24-48 ಗಂಟೆ ಒಳಗೆ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ. ಅದನ್ನು ಮಾಡಿದವರು ಮೋದಿ ಅವರ. ಮತ್ತೆ ಇದು ಹೆಂಗೆ ಸಾಧ್ಯ ಆಯಿತು? ಇದೇ ರಾಜಕೀಯ. ಓಕೆ, ಕೊನೆಯದಾಗಿ ಕೇಳೋದಾದ್ರೆ DK ಶಿವಕುಮಾರ್ ಅವರು ಪಕ್ಷವನ್ನ ಒಡಿದೇ ಹೋದ್ರು ಕೂಡ ತಮ್ಮದೇ ಆದಂತ ಒಂದು ಬಣ ಇದೆ. ಡೆಫಿನೆಟ್ಲಿ ಇಬ್ಬರದು ಕೂಡ ಒಂದೊಂದು ಬಣ ಇದೆ. ಆ ಬಣವನ್ನ ಇಟ್ಕೊಂಡು CM ಸಿದ್ದರಾಮಯ್ಯನವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಏನಾದ್ರು ಮಾಡ್ತಾರೆ ಅನ್ನೋ ಹಾಗಿದ್ರೆ ಯಾವ ರೀತಿ ಮಾಡ್ತಾರೆ? ಮೋಸ್ಟ್ಲಿ ಅವ್ರು ಏನಂತದ್ದು ಮಾಡಲಿಕ್ಕಿಲ್ಲ ಅನ್ನಿಸ್ತದ. ಯಾಕಂದ್ರೆ ಅವ್ರಿಗೂ ಗೊತ್ತದ ಸಿದ್ದರಾಮಯ್ಯನವರು ನಾವು ಏನಾದರೂ ಕೆಡವಿದ್ರೆ ಈ ಸಂದರ್ಭದಲ್ಲೇ ನಮ್ಮ ತಿಕ್ಕಾಟ ಮಾಡಿದ್ರೆ ನಮ್ಮದು ಈಗ ನಾನು ಸೆಕೆಂಡ್ ಪೊಸಿಷನಲ್ಲಿ ಇದ್ದೀನಿ. ನಾನು ಇನ್ನು ಯಾವ ಪೊಸಿಷನ್ ಹೋಗಿ ಮುಡ್ತೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಅಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅದರಲ್ಲಿ. ಅದಕ್ಕಾಗಿ ನಾವು ಕಿತ್ತಾಡೋಕ್ಕಿಂತಲೂ ಹೆಂಗೋ ಒಂದು ಅಧಿಕಾರದ ಅನುಭವಿಸ್ಕೊಂಡು ಹೋಗುವಂಥ ಒಂದು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾರೆ. ಮತ್ತು ಅನಿವಾರ್ಯ ಬರೋದಿದ್ರೆ ಮುಖ್ಯಮಂತ್ರಿ ಸ್ಥಾನ ಬರಲಿ ಅಂತಾರೆ, ಯಾರು ಬೇಡ ಅಂತಾರೆ. ಅವ್ರು ಮೋಸ್ಟ್ಲಿ ಇನ್ನು ಅದನ್ನು ಪ್ರಯತ್ನ ಮಾಡಲಿಕ್ಕಿಲ್ಲ ಅನ್ನಿಸ್ತದೆ ನನಗೆ. ಯಾಕಂತಂದ್ರೆ ಇನ್ನು ಮಾಡ್ಲಿಕ್ಕೆ ಹೋದ್ರೆ ಕೆಡ್ತದಪ್ಪ ಅಂತಾರೆ. ಯಾಕಂದ್ರೆ ಈಗ ಒಂದು ಅವ್ರಿಗೆಲ್ಲ ಪ್ಲಸ್ ಪಾಯಿಂಟ್ ಆಗಿದೆ ಸಿದ್ದರಾಮಯ್ಯನವ್ರಿಗೆ. ಈಗ 9 ಮಾಡಲಿ ಅಂತ ಹೇಳ್ತಾರೆ ಅವರು. ಜೊತೆಗೆ ಸತೀಶ್ ಅವರಂತ ಬೆನ್ನ ಹತ್ತಿ ಬಿಟ್ಟಿದ್ದಾರೆ. ಅವು ನಮ್ಮ DKC ಬೆಂಬಲಿಗಳನ್ನೆಲ್ಲ ಸಣ್ಣ ಹೊರಗೆ ಕರಕರದ ಬಜು ಕೆಲಸ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಅವ್ರನ್ನ ಬೆಳೆಸೋದು ಬೇಕಾಗಿಲ್ಲ DKC ಅವ್ರಿಗೆ. ಅಲ್ಲೇ ಇದ್ಕೊಂಡ ಒಳಗೆ ಇದ್ಕೊಂಡು ಆ ಪಾರ್ಟಿಯನ್ನು ತನಗಡೆ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಇವತ್ತು ನಾಳೆ ಅವ್ರು ರಿಟೈರ್ ಆದರು. ಈ ಸಲ ಪೂರ